ಓಂ ಗಣೇಶ. ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಫ್ಯಾಮಿಲಿ ಟ್ರೀ ಯಾವ ತರ ಇರುತ್ತೆ ಅಂತ ನೋಡೋಣ. ಈ ಫ್ಯಾಮಿಲಿ ಟ್ರೀ ಏನಪ್ಪಾ ಅಂದ್ರೆ, ಸೊ ನಿಮ್ಮ ತಂದೆ, ತಾಯಿ, ಅಜ್ಜಿ, ತಾತ, ನಿಮ್ಮ ಕೂಡ ಹುಟ್ಟಿರೋ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸೊ ನಿಮ್ಮ ಹೆಂಡತಿ, ನಿಮ್ ಓಲ್ಡ್ ಫ್ಯಾಮಿಲಿ ಟ್ರೀ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ ಬಗ್ಗೆ ಹೇಳ್ಬಿಡೋಣ. ಸೊ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ, ಒಂದೊಂದ್ಸಲ ನಿಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನೀವು ಮಾಡೋ ಕೆಲಸದಲ್ಲಿ ನೀವೇ ಟಾಪ್ ಫಸ್ಟ್ ಪೊಸಿಷನ್ ಬರ್ತೀರಾ, ಫಸ್ಟ್ ರ್ಯಾಂಕ್ ಬರ್ತೀರಾ. ಏನಾದ್ರೂ ಕೆಲಸ ಇಲ್ಲದೆ ಅದ್ರಲ್ಲಿ ನೀವೇ ಫಸ್ಟ್ ಅಲ್ಲಿ ಇರ್ತೀರಾ. ಆದ್ರೆ ಒಂದೊಂದ್ ಟೈಮ್ ಬಂದ್ಬಿಟ್ಟು ಎಲ್ಲ ಹತ್ರ ಪ್ರಮೋಷನ್ ಬರೋ ಟೈಮಲ್ಲಿ ನೀವೇ ಬಿಟ್ಟು ಹೋಗ್ಬಿಡ್ತೀರಾ. ನಿಮ್ದೊಂಥರ ಡ್ಯುಯಲ್ ಕ್ಯಾರೆಕ್ಟರ್, ಒಂಥರ ನಿಮ್ದು ಮೆಂಟಾಲಿಟಿನ ಆ ತರ ಇರುತ್ತೆ. ಬೈ ನೇಚರ್ ಬಂದಿರೋದು ಆ ತರ ಡ್ಯುಯಲ್ ಕ್ಯಾರೆಕ್ಟರ್, ಡಬಲ್ ಆಕ್ಷನ್. ಈ ಸಿನಿಮಾದಲ್ಲಿ ಒಂದು ಆಕ್ಷನ್ ಹೀರೋ ಇರ್ತಾನೆ, ಇನ್ನೊಂದು ಸಾಫ್ಟ್ ಹೀರೋ ಇರ್ತಾನಲ್ವಾ, ಸೇಮ್ ನಿಮ್ ಲೈಫು ಆ ತರನೇ ಇರುತ್ತೆ. ಸೊ ಒಂದೊಂದ್ ಟೈಮ್ ನಿಮ್ಗೆ ಹೆಂಗಿರುತ್ತಂದ್ರೆ, ಒಂದು 3 ತಿಂಗಳು ನಾನು ಫೋಟೋಗ್ರಫಿ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಫೋಟೋಗ್ರಫಿ ಚೆನ್ನಾಗಿ ಕಲ್ತ್ಕೊಂಡು ಅದ್ರಲ್ಲಿ ಒಂದು ಎಕ್ಸ್ಪರ್ಟ್ ಆಗಿ ಇನ್ನೇನು ಒಂದು ದೊಡ್ಡ ಸ್ಟುಡಿಯೋ ಇಕ್ಬೇಕು ಅನ್ನೋಷ್ಟೊಳಗಡೆ, ಇಲ್ಲ ನನಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬಿಸ್ನೆಸ್ ಕಡೆ ಹೊರಟೋಗ್ಬಿಡ್ತಾರೆ. ಬಿಸ್ನೆಸ್ ಮಾಡಿ ಚೆನ್ನಾಗಿ ಪಿಕಪ್ ಆಗಿ ಒಂದು 6 ತಿಂಗಳಾದ್ಮೇಲೆ ನನಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ, ನೆಕ್ಸ್ಟ್ ಬೇರೆ ಕೆಲಸ ಅಂತ ಹೋಗ್ಬಿಡ್ತೀರ. ಸೊ ನೀವು ಯಾವುದೇ ಕೆಲಸ ಮಾಡ್ದೇನು 100% ಒಂದು ಕೆಲಸನು ನಿಮ್ ಕೈಲಿ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಸೊ ನಿಮ್ ಮೆಂಟಾಲಿಟಿ ಆ ತರ ಇರುತ್ತೆ, ಅದು ನಿಮ್ ಮೈಂಡ್ ಸೆಟ್. ಸೊ ಪ್ರತಿ ವಿಡಿಯೋದಲ್ಲಿ ನಿಮ್ ಬಗ್ಗೆ ತುಂಬಾ ಹೇಳಿದ್ದೀನಿ, ಬಟ್ ಇವತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ. ನಿಮ್ ಫ್ಯಾಮಿಲಿ ಸಂಬಂಧ ಯಾವತ್ತಿರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ತಾಯಿ ಬಗ್ಗೆ ಮಾತಾಡೋಣ. ನಿಮ್ಮ ಮದರ್. ಸೊ ನಿಮಗೆ ತಾಯಿ ಕೊಡೋ ಗ್ರಹ ಬಂದ್ಬಿಟ್ಟು ಬುಧ ಗ್ರಹ ಬರುತ್ತೆ. ನಿಮ್ಮ ತಾಯಿ ಸೇಮ್ ನಿಮ್ ತರ ನಿಮಗಿಂತ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಅವ್ರು ಮಾತಾಡೋ ಮಾತಾಗಿರ್ಬೋದು, ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಸೇಮ್ ನೀವು ಥಿಂಕ್ ಮಾಡೋದು, ನಿಮ್ಮ ಅಮ್ಮ ನಿಮ್ಮ ತಾಯಿ ಥಿಂಕ್ ಮಾಡೋದು ಸೇಮ್ ಒಂದೇ ಕ್ಯಾರೆಕ್ಟರ್ ಆಗಿರ್ತದೆ. ಒಂದೊಂದ್ಸರಿ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ದವಾಗ, ಎಲ್ಲಾದ್ರೂ ಮ್ಯಾರೇಜ್ ಫಂಕ್ಷನ್ ಹೋಗ್ದವಾಗ, ನೀವು ನಿಮ್ಮ ಅಮ್ಮ ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೀರಾ. ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಬುಧನೇ. ನಿಮಗೆ ತಾಯಿ ಕೊಟ್ಟಿರೋ ಗ್ರಹಕ್ಕ ರಾಶಿ ಅಧಿಪತಿ ಬುಧ ಗ್ರಹ ಬೋದ್ನಿಂದ ನಿಮಗೂ ನಿಮ್ಮ ತಾಯಿಗೆ ತುಂಬಾ ಒಂದು ಬೆಸ್ಟ್ ಫ್ರೆಂಡ್ ತರ ಇರುತ್ತೆ. ಒಂದು ಫ್ಯಾಮಿಲಿ ಅಂತ ಇಲ್ದಿರಾ ಒಂದು ಫ್ರೆಂಡ್ ಆಗಿ ನೀವೇನ್ ಥಿಂಕ್ ಮಾಡ್ತಿರೋ ಸೇಮ್ ಅವರು ಅದೇ ಥಿಂಕ್ ಮಾಡ್ತೀರಾ. ಸೊ ಅವರು ಅಡ್ವೈಸ್ ಮಾಡೋದು ನೀವು ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿರೋದು ಬುಧ ಗ್ರಹಣೆ, ತಾಯಿ ಕೊಟ್ಟಿರೋದು ಬುಧ ಗ್ರಹಣೆ. ಸೊ ಅವರ ಅಡ್ವೈಸ್ ಕೇಳೋದ್ರಿಂದ ನಿಮ್ ಲೈಫ್ ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ತಂದೆ ವಿಚಾರಕ್ಕೆ ಬರೋಣ. ತಂದೆ ವಿಚಾರಕ್ಕೆ ಬಂದ್ ನೋಡ್ಕೊಂಡೆ, ನಿಮಗೂ ನಿಮ್ ತಂದೆಗೂ ಯಾವಾಗ್ಲೂ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಸ್ವಲ್ಪ ಜನ ಹೇಳ್ಬೋದು, ಇಲ್ಲ ನನಗೆ ನಮ್ಮ ತಂದೆ ಬಂದ್ಬಿಟ್ಟು ತುಂಬಾ ಕ್ಲೋಸ್ ಇರ್ತಾರ ಅಂತ. ಕ್ಲೋಸ್ ಇದ್ದೆ ಕೂಡ ಪ್ರೀತಿ ಅನ್ನೋದು ತಂದೆ ಕಡೆ ಯಾವಾಗ್ಲೂ ಪ್ರೀತಿ ಲವ್ ಕಡಿಮೆ ಇರುತ್ತೆ, ಕಮ್ಮಿ ಇರುತ್ತೆ. ಬಿಕಾಸ್ ಅಲ್ಲಿ ನಿಮ್ಗೆ ತಂದೆ ಕೊಟ್ಟಿರೋ ಗ್ರಹ ಬಂದು ಶನಿ ಗ್ರಹ ಬರುತ್ತೆ, ಶನಿ ಮಹಾತ್ಮ ಅಂತಾರೆ. ಸೊ ಯಾವಾಗ್ಲೂ ಈ ನಿಮ್ಮ ರಾಶಿಯಾಧಿಪತಿ ಬುಧಗೆ ನಿಮಗೆ ತಂದೆ ಕೊಟ್ಟಿರೋ ಶನಿ ಗ್ರಹಕ್ಕೆ ಒಂದಲೋಕ ಒಂದು ಮೀಡಿಯಂ, ಒಂದಲೋಕ ಒಂದು ಜಸ್ಟ್ ಹಾಯ್ ಬೈ ಫ್ರೆಂಡ್ ಅಂತೇನು. ಸೇಮ್ ಆ ರಿಲೇಶನ್ಶಿಪ್ ಅನ್ನೋದು ನಿಮಗೂ ನಿಮ್ ತಂದೆಗೂ. ಸ್ವಲ್ಪ ಜನ ನೀವು ಹೇಳ್ಬೋದು, ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಕಾಮನ್ ಆಗಿ ಹೆಣ್ಮಕ್ಳಿಗೆ ತಂದೆ ಅಂತ ಇಷ್ಟ ಆಗಿರ್ತಾರೆ, ಗಂಡ್ ಮಕ್ಳಿಗೆ ತಾಯಿ ಅಂತ ಇಷ್ಟ. ಬಟ್ ಈ ಜ್ಯೋತಿಷ್ಯ ಪ್ರಕಾರ ಬಂದಾಗ ನೀವು ಹೆಣ್ಮಕ್ಳಾಗಿರ್ಬೋದು, ಗಂಡ್ ಮಕ್ಳಾಗಿರ್ಬೋದು, ನಿಮಗೆ ತಂದೆಗೆ ಯಾವಾಗ್ಲೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಕಮ್ಯುನಿಕೇಶನ್ ಕೂಡ ಸ್ವಲ್ಪ ಗ್ಯಾಪ್ ಇರುತ್ತೆ. ನೀವ್ ಯಾವಾಗ್ಲೂ ತಾಯಿ ಜೊತೆನೆ ಜಾಸ್ತಿ ಕ್ಲೋಸ್ ಆಗೋದು, ಫ್ರೆಂಡ್ಶಿಪ್ ಆಗಿರೋದು ಜಾಸ್ತಿ. ತಂದೆ ಜೊತೆ ಅಷ್ಟೊಂದಿರಲ್ಲ. ಏನಾದ್ರೂ ಬೇಕಂದ್ರೆ ತಂದೆ ಜೊತೆ ಜಸ್ಟ್ ಇದು ಬೇಕಂತ ಕೇಳ್ತೀರಾ, ಮಾತಾಡೋದು ಕೂಡ ಜಸ್ಟ್ ಒಂದು 50-50 ಅಂತ ಇರುತ್ತೆ. ತಂದೆ ಪ್ರೀತಿ ನಿಮ್ಗೆ ಲೈಫ್ ಲಾಂಗ್, ನಿಮ್ಗೆ ತಂದೆ ಪ್ರೀತಿ 50-50ನೇ, ಅಷ್ಟೊಂದು ಏನು ಸಿಗೋದಿಲ್ಲ. ಆಮೇಲೆ ಮಕ್ಕಳ ವಿಚಾರಕ್ಕೆ ಬಂದ್ಕೊಂಡೆ, ಮಿಥುನ ರಾಶಿಯವರು ನಿಮ್ ಮಕ್ಕಳ ವಿಚಾರಕ್ಕೆ ಬಂದ್ ನೋಡ್ಕೊಂಡೆ, ಆಲ್ಮೋಸ್ಟ್ ನಿಮ್ಗೆ ಮಕ್ಕಳು ಕೊಡೋಷ್ಟು ಪ್ರೀತಿ ಯಾರು ಕೊಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಈ ಮಗು ಕೊಟ್ಟಿರೋ ಗ್ರಹ ಬಂದು ಶುಕ್ರ ಗ್ರಹ ಬರುತ್ತೆ. ಶುಕ್ರ ಬಂದು ಒಂದೊಂದ್ ಟೈಮು
ಎಕ್ಸ್ಟ್ರೀಮ್ ನಿಮಗೆ ಲವ್ ಕೊಡುತ್ತೆ. ಮಕ್ಕಳು ಬಂದು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಲವ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಸೊ ಮಿಥುನ ರಾಶಿಯವ್ರ ಮಕ್ಕಳು ನಿಮ್ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ, ಲವ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವರಿಂದ ನಮಗೆ ಒಂದು ಕಡೆ ಲವ್ ಕೇರ್ ಎಲ್ಲ ಸಿಗುತ್ತೆ, ಇನ್ನೊಂದು ಕಡೆ ಬಂದು ಖರ್ಚು ಜಾಸ್ತಿ, ದೊಡ್ಡ ತಲೆನೋವು. ಯಾವಾಗ್ಲೂ ನಾವು ದುಡ್ದಿದ್ದೆಲ್ಲ ನಮ್ಮ ಮಕ್ಕಳಿಗೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಶುಕ್ರ ಗ್ರಹ ಬಂದ್ಬಿಟ್ಟು ನಮಗೆ 5ನೇ ಮನೆ ಇಂಡಿಕೇಟ್ ಮಾಡುತ್ತೆ, 12 ಮನೆ ಇಂಡಿಕೇಟ್ ಮಾಡುತ್ತೆ. 5 ಮನೆ ಬಂದ್ಬಿಟ್ಟು ನಮ್ಗೆ ಪ್ರೀತಿ ಕೊಡುತ್ತೆ, ಲವ್ ಕೊಡುತ್ತೆ. ಅದೇ ಒಂದ್ ಕಡೆ ಖರ್ಚು ಆಗ್ತಾನೆ ಇರ್ತೈತೆ ಮಕ್ಕಳಿಗೋಸ್ಕರ. ಬಟ್ ಮಕ್ಕಳಿಗೋಸ್ಕರ ಖರ್ಚು ಮಾಡೋದು ಇವೆಲ್ಲ ಕಾಮನು. ಬಟ್ ಜಾಸ್ತಿ ಮಕ್ಕಳಿಗೋಸ್ಕರ ಅವ್ರು ಏನ್ ಕೇಳಿದೆಲ್ಲ ತಕೊಡ್ಬೇಕು. ನನ್ಗೆ ಈ ಗಾಡಿ ಬೇಕಂದ್ರೆ ಆ ಗಾಡಿನೇ ತಕೊಡ್ಬೇಕು, ನನಗೆ ಈ ಮನೆ ಬೇಕಂದ್ರೆ, ಈ ಕಾರ್ ಬೇಕಂದ್ರೆ ಅವ್ರು ಕೇಳಿದ್ದೆ ನಾವು ತಕೊಡ್ಬೇಕು, ನನ್ಗೆ ಇದೇ ಡ್ರೆಸ್ ಬೇಕಂದ್ರೆ ಅದೇ ಡ್ರೆಸ್ ತಕೊಡ್ಬೇಕು. ಖರ್ಚು ಆಗುತ್ತೆ, ಬಟ್ ಪ್ರೀತಿ ಮಾತ್ರ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಸೂಪರ್ ಆಗಿರುತ್ತೆ. ಒಂದೊಂದ್ ಟೈಮು ಹೇಳಿದ ಮಾತು ಕೇಳೋದೇ ಇಲ್ಲ ಮಕ್ಕಳು. ಸ್ವಲ್ಪ ಶುಕ್ರ ನಿಮ್ಮನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಬ್ರದರ್ಸ್ ಸಿಸ್ಟರ್ಸ್, ಅತ್ತೆ ಮಾವ, ಇವ್ರ ಟಾಪಿಕ್ ಬರೋಣ. ನಿಮಗಿರೋ, ನಿಮ್ಮ ಮಿಥುನ ರಾಶಿಗಿರೋ, ನಿಮ್ಮ ಕೂಡ ಹುಟ್ಟಿರೋ ಅಣ್ಣ, ಅಕ್ಕ, ತಮ್ಮ, ತಂಗಿ, ಇವ್ರು ಯಾರಾಗಿರ್ಬೋದು, ಇವ್ರು ಬಂದ್ಬಿಟ್ಟು ನಿಮ್ಗೆ ಯಾವಾಗ್ಲೂ ಒಂದು ಬ್ಯಾಕ್ ಬೋನ್ ಅಲ್ಲಿ ಇರ್ತಾರೆ, ಒಂದು ಸಪೋರ್ಟ್ ಕೊಡ್ತಾರೆ. ನೀವೇನಾದ್ರೂ ಸ್ವಲ್ಪ ಏನಾದ್ರೂ ಡೌನ್ ಆಗ್ಬಿಟ್ಟೆ, ನಾನು ಇದ್ದೀನಿ ಅಂತ ನಿಮ್ಗೆ ತುಂಬಾ ಸಪೋರ್ಟ್ ಮಾಡೋದು ಬಂದ್ಬಿಟ್ಟು ನಿಮ್ಮ ಅಕ್ಕ, ನಿಮ್ ತಂಗಿ ಇದು. ಬಟ್ ಒಂದೊಂದ್ ಟೈಮ್ ಏನಾಗುತ್ತಂದ್ರೆ ಇವರು ನಿಮ್ಗಿಂತ ತುಂಬಾ ವೈಲೆಂಟ್ ಆಗಿರ್ತಾರೆ, ತುಂಬಾ ಆಂಗ್ರಿ. ಅಂದ್ರೆ ಒಂದೊಂದ್ಸರಿ ಇವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಬಟ್ ಇವ್ರಿಗೆ ತುಂಬಾ ಈಗೋ ಜಾಸ್ತಿ. ನಿಮ್ಮ ಮಿಥುನ ರಾಶಿ ನಿಮಗೆ ನಿಮ್ಮ ಬ್ರದರು, ಸಿಸ್ಟರ್ಸು, ನಿಮ್ಮ ಅತ್ತೆ, ನಿಮ್ಮ ಮಾವ, ಇವ್ರು ಯಾರಾದ್ರೂ ಇದ್ದೆ, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ ಬ್ರದರು, ಸಿಸ್ಟರ್ಸ್ ಇದ್ದೆ, ಇವ್ರು ಬಂದು ಸಪೋರ್ಟ್ ಮಾಡ್ತಾರೆ. ಬಟ್ ಈಗೋ ತೋರಿಸ್ತಾರೆ, ಆಟಿಟ್ಯೂಡ್ ತೋರಿಸ್ತಾರೆ, ಕೋಪ ಜಾಸ್ತಿ ಬರುತ್ತೆ. ಒಂದೊಂದ್ ಟೈಮ್ ಬಂದ್ಬಿಟ್ಟು ನಾನು ಇದ್ದೀನಿ ಅಂತ ನಿಮಗೆ ಒಂದು ಬೆನ್ನಲ್ಲಿ ಬಂದು ತುಂಬಾ ಧೈರ್ಯ ಕೊಡ್ತಾರೆ. ಒಂದೊಂದ್ ಟೈಮ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಇವ್ರು ಮಾತಾಡೋ ಮಾತು ತುಂಬಾ ಹಾರ್ಶ್ ಆಗಿ ಮಾತಾಡ್ತಾರೆ. ನೀವಾದ್ರೂ ಒಂದೊಂದ್ ಟೈಮು ಒಂದೊಂದು ಸರಿ ಸಾಫ್ಟ್ ಆಗಿರ್ತೀರಿ, ಒಂದೊಂದ್ ಟೈಮ್ ನಿಮಗೂ ಆಕ್ಷನ್ ಇರುತ್ತೆ, ಒಂದೊಂದು ಸರಿ ಸಾಫ್ಟ್ ಜಾಸ್ತಿ ಇರುತ್ತೆ. ಆದ್ರೆ ನಿಮ್ಗಿರೋ ಬ್ರದರ್ಸ್ ಸಿಸ್ಟರ್ಸ್ ಅವಲ್ಲ, ಇವ್ರು ತುಂಬಾ ಅಗ್ರೆಸಿವ್, ತುಂಬಾ ಕೋಪ ಜಾಸ್ತಿ. ಇವರು ನಿಮಗಿಂತ ವೈಲೆಂಟ್ ಜಾಸ್ತಿ. ಇವರು ಅಂದ್ರೆ ಇವ್ರು ಯಾವ ತರ ಅಂದ್ರೆ, ಈ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಇರ್ತಾರಲ್ವಾ, ಪುಷ್ಪರಾಜ್ ತಗ್ಗೇದೇ ಇಲ್ಲ ಅಂತಾರಲ್ಲ, ಸೊ ಇವ್ರಂತರ ಇದು ಪುಷ್ಪರಾಜ್ ಅನ್ನೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಿಮ್ಗಿರೋ ಬ್ರದರ್ ಸಿಸ್ಟರ್, ಅವ್ರು ಯಾವುದೇ ಕಾರಣಕ್ಕೂ ತಗ್ಗೋದೇ ಇಲ್ಲ. ಅದೊಂಥರ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ತರ ತುಂಬಾ ಒಂಥರ ವೈಲೆಂಟ್ ಜಾಸ್ತಿ, ಆತರ ನೇಚರು. ಮತ್ತೆ ಫ್ರೆಂಡ್ಸ್ ವಿಚಾರಕ್ಕೆ ಬಂದು ನೋಡ್ಕೊಂಡೇನು ಸೇಮ್. ಈ ಫ್ರೆಂಡ್ಸು, ನಿಮ್ಮ ಅತ್ತೆ, ನಿಮ್ಮ ಮಾವ, ಸೇಮ್ ಇವರು ಹಂಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಜಾಸ್ತಿ ಒಂಥರ ಅವ್ರು ಟ್ರೀಟ್ ಮಾಡೋದೇ, ಅವ್ರು ಮಾತಾಡೋ ಮಾತೆ ಒಂಥರ ಬೈದಂಗ್ ಮಾತಾಡೋದು, ಈಗೋ ತೋರ್ಸೋದು. ಸೊ ನಾನ್ ಹೇಳ್ದಂಗೆ ಕೇಳ್ಬೇಕನ್ನೋದು, ಈ ತರ ಎಲ್ಲ ರೂಲ್ಸ್ ಇರುತ್ತೆ. ಮಿಥುನ ರಾಶಿ ನಿಮ್ಮ ಕೂಡ ಹುಟ್ಟಿರೋ ನಿಮ್ಮ ಬ್ರದರ್ಸು, ಸಿಸ್ಟರು, ಅತ್ತೆ ಮಾವ, ನಿಮ್ಮ ಫ್ರೆಂಡ್ಸ್, ಈ ತರ ಎಲ್ಲ ಇರುತ್ತವೆ. ಆಲ್ಸೋ ನೈಬರ್ಸು ಸೇಮ್ ಹಂಗೆ ಇರ್ತಾರೆ. ನೆಕ್ಸ್ಟ್ ಬಂದು ನಿಮ್ಮ ಲವರ್. ಸೊ ನೀವು ಇಷ್ಟಪಡೋ ಲವರ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗಂತಾನೆ ನಿಮ್ಮನ್ನ ಹುಡುಕೊಂಡ್ ಬಂದು ಪ್ರಪೋಸ್ ಮಾಡ್ತಾರೆ. ಆ ತರ ನಿಮಗೆ, ನೀವು ಮಿಥುನ ರಾಶಿ ಯಾವುದೇ ನಕ್ಷತ್ರ ಆಗ್ಬೋದು, ನೀವು ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆರ್ಧ ನಕ್ಷತ್ರ, ನೀವು ಯಾವುದೇ ನಕ್ಷತ್ರ ಆಗಿದ್ದೇನು, ನೀವು ಮಿಥುನ ರಾಶಿ ಆಗಿದ್ದೇನು, ಆಲ್ಮೋಸ್ಟ್ ನೀವು ತುಂಬಾ ಅಟ್ರಾಕ್ಟಿವ್ ಆಗಿರ್ತೀರಿ. ನೀವು ಕಲರ್ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಅದು ಬಿಟ್ಟಾಕಿ. ಬಟ್ ನೀವು ತುಂಬಾ ಅಟ್ರಾಕ್ಷನ್ ಆಗಿರೋದ್ರಿಂದ, ನಿಮ್ಮ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ, ನೀವು ಮಾತಾಡೋ ಆ ಸ್ಪೀಚ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಆ ಇನ್ನೋಸೆಂಟ್ ಆಗಿರ್ಬೋದು, ಇದನ್ನ ನೋಡ್ಬಿಟ್ಟು ತುಂಬಾ ಜನ ನಿಮ್ಗೆ ತುಂಬಾ ಪ್ರಪೋಸಲ್ ಮಾಡ್ತಾ ಇರ್ತಾರೆ. ತುಂಬಾ ಲವ್ ಅನ್ನೋದು ಲೈಫ್ ಅಲ್ಲಿ ನೀವು ಚಿಕ್ಕ ವಯಸ್ಸಿಂದ ನೀವು ನಿಮಗೆ ತಾತ ಗ್ರ್ಯಾಂಡ್ ಫಾದರ್ ಆಗೋ ಏಜ್ ವರ್ಗು, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಆಗೋ ಏಜ್ ವರ್ಗು
ನಿಮ್ಗೆ ಪ್ರಪೋಸಲ್ ಬರ್ತಾನೆ ಇರ್ತಾರೆ. ನೀವು ಚಿಕ್ಕ ವಯಸ್ಸಿಂದ ನೀವು ಸಾಯೋವರೆಗೂ, ನಿಮ್ಗೆ 100 ಇಯರ್ಸ್ ಆಗೋವರೆಗೂ ನಿಮ್ಮನ್ನ ಬೇರೆ ಪಕ್ಕದಲ್ಲಿರೋರು ಇಲ್ಲ ಫ್ರೆಂಡ್ಸ್ ಕೊಲೀಗ್ಸ್ ನಿಮ್ನ ಸೈಟ್ ಹೊಡಿತಾನೆ ಇರ್ತಾರೆ, ಲವ್ ಮಾಡ್ತಾನೆ ಇರ್ತಾರೆ. ಆ ತರ ನಿಮ್ಗೆ ಶುಕ್ರ ಬಂದ್ಬಿಟ್ಟು ಬುಧ ಗ್ರಹಕ್ಕೆ ಯಾವಾಗ್ಲೂ ಒಂಥರ ಫ್ರೆಂಡ್ ಇದ್ದಂಗೆ. ಸೊ ನೀವ್ ಇರೋವರೆಗೂ ನಿಮಗೆ ಲೈಫ್ ಲಾಂಗ್ ಪ್ರಪೋಸಲ್ ಬರ್ತಾನೆ ಇರ್ತದೆ, ಅಟ್ರಾಕ್ಷನ್ ಆಗ್ತಾನೆ ಇರ್ತಾರೆ. ತುಂಬಾ ಜನ ಲವ್ ಮಾಡೋದು ಮಿಥುನ್ ರಾಶಿಯವರೇ. ಲವ್ ಮಾಡೋದು ಮಿಥುನ್ ರಾಶಿನೇ, ಬ್ರೇಕಪ್ ಮಾಡ್ಕೊಳೋದು ಜಾಸ್ತಿ ಮಿಥುನ್ ರಾಶಿನೇ. ಯಾಕಂದ್ರೆ ಶುಕ್ರ ಬಂದ್ಬಿಟ್ಟು ನಿಮಗೆ 5ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಆಗೋದ್ರಿಂದ ಲವ್ ಕೊಡ್ತಾನೆ, ಬ್ರೇಕಪ್ ಕಟ್ ಮಾಡ್ತಾನೆ. ಸೇ ಏನು ಬೇಕಾಗಿಲ್ಲ. ಶುಕ್ರವಾರ ಹಾಲು ಮತ್ತೆ ಮೊಸರು ಲಕ್ಷ್ಮೀ ದೇವಸ್ಥಾನಕ್ಕ ದಾನ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಯಾವಾಗ್ಲೂ ಈ ಲವ್, ಕೇರಿಂಗು, ಪ್ರೀತಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈ ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ ನೀವು ಮಿಥುನ ರಾಶಿ ಆಗಿದ್ದೆ, ನಿಮಗೆ ತುಂಬಾ ಜನ ಪ್ರಪೋಸಲ್ ಮಾಡ್ತಾ ಇರ್ತಾರೆ. ಇಲ್ಲಂದ್ರೆ ನಿಮಗೆ ಗೊತ್ತಿಲ್ದಿರ ನಿಮಗೆ ಸೀಕ್ರೆಟ್ ಆಗಿ ನಿಮ್ಮನ್ನ ಒಬ್ಬರು ಕಂಪಲ್ಸರಿ ಈ ಜೂನ್ ತಿಂಗಳಲ್ಲಿ ನಿಮಗೆ ಖಂಡಿತ 1 or 2 ಪ್ರಪೋಸಲ್ ಖಂಡಿತ ಬರುತ್ತೆ. ನೀವು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಖಂಡಿತ ಪ್ರಪೋಸಲ್ ಬರುತ್ತೆ. ವೆಯ್ಟ್ ಮಾಡಿ. ಸ್ವಲ್ಪ ಜನಕ್ಕೆ ಪ್ರಪೋಸಲ್ ಆಲ್ರೆಡಿ ಬಂದಿರುತ್ತೆ ಅಂತ ಅನ್ಕೊಂತ ಇದೀನಿ. ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ. ಖಂಡಿತ ನಿಮಗೆ ಪ್ರಪೋಸಲ್ ಬಂದಿರುತ್ತೆ. ಸ್ವಲ್ಪ ಜನಕ್ಕ ಇನ್ನು ಮುಂದೆ ಪ್ರಪೋಸಲ್ ಬರುತ್ತೆ. ಸ್ವಲ್ಪ ಜನಕ್ಕ ಆಲ್ರೆಡಿ ನಿಮ್ಮನ್ನ ಒಬ್ರು ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಪ್ರಪೋಸ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ರೆಡಿ ಆಗಿರಿ. ಖಂಡಿತ ಈ ವರ್ಷ ಮಿಥುನ ರಾಶಿ ಅವರಿಗೆ ಲವ್ ಮ್ಯಾರೇಜ್ ಆಗ ಎಲ್ಲಾ ಪಾಸಿಬಿಲಿಟಿ ಇದೆ. ಲವ್ ಆಗುತ್ತೆ, ಅರೇಂಜ್ ಮ್ಯಾರೇಜ್ ಆಗುತ್ತೆ. ಒನ್ ಆಫ್ ದಿ ಗೋಲ್ಡನ್ ಟೈಮ್ ಹೇಳ್ಬೇಕಂದ್ರೆ ಈ 2025 ಈ ಜೂನ್ ತಿಂಗಳಿನಿಂದ ಇನ್ನೊಂದು ಬರೋ 5 ವರ್ಷವರೆಗೂ ನಂಬರ್ 1 ರಾಶಿ ಯಾರಂದ್ರೆ ಅದರಲ್ಲಿ ಫಸ್ಟ್ ಮಿಥುನ ರಾಶಿ ಆಗಿರ್ತಾರೆ. ಅಷ್ಟೊಂದು ಚೆನ್ನಾಗಿದೆ ಟೈಮ್ ಬಂದ್ಬಿಟ್ಟು. ಗೋಚರ ಪ್ರಕಾರ ಯಾವುದೇ ತರ ಫಾಲ್ಟ್ ಇಲ್ಲ, ಸೂಪರ್ ಆಗಿದೆ. ಬಟ್ ಒಂದು ಸರಿ ದಶಾಭಕ್ತಿ ಚೆಕ್ ಮಾಡಿಸ್ಕೊಳ್ಳಿ. ದಶಾಭಕ್ತಿನೇ ನಮ್ಮ ಲೈಫ್ ನ ಲೀಡ್ ಮಾಡೋದು. ದಶಾ ಭುಕ್ತಿ ಅಂತರ್ಭುಕ್ತಿ 3 ಕ್ಯಾಟಗರಿ ಇರುತ್ತೆ. ದಶ ಭುಕ್ತಿ ಅಂತರ್ಭುಕ್ತಿ ಇವೇ ಮಿನಿಮಮ್, ಸಾರಿ, ಈ 3 ಕ್ಯಾಟಗರಿ 70% ನಿಮ್ಮ ಲೈಫ್ ನ ರೂಲ್ ಮಾಡೋದು ಈ ದಶಾಭುಕ್ತಿನೇ. ಈ ಗೋಚರ ಫಲ ಅನ್ನೋದು ಜಸ್ಟ್ 30% ಮಾತ್ರ. ಸೊ ಖಂಡಿತ ಪ್ರಪೋಸಲ್ ಬರುತ್ತೆ, ಅಕ್ಸೆಪ್ಟ್ ಮಾಡಿ. ಆಮೇಲೆ ಮ್ಯಾರೇಜ್ ಅನ್ನೋ ಟಾಪಿಕ್ ಬಂದ್ಬಿಟ್ಟೆ. ನಿಮಗೆ ಬರೋ ಹಸ್ಬೆಂಡ್ ವೈಫು ಒಂದು ಸ್ಕೂಲಲ್ಲಿ ಒಂದು ಟೀಚರ್ ಇದ್ದಂಗೆ ಇರ್ತಾರೆ. ಯಾಕಂದ್ರೆ ನಿಮಗೆ ಮದುವೆ ಕೊಡ್ತಿರೋ ಗ್ರಹ ಬಂದು ಗುರು ಗ್ರಹ. ಗುರು ಅಂದ್ರೆ ಯಾರು? ಒಂದು ಟೀಚರು, ಒಂದು ಲಾಯರು, ಒಂದು ಡಾಕ್ಟರು, ಒಂದು ಪ್ರಪೋಸರ್. ಅವ್ರು ಹೇಳಿದ್ದೆ ನೀವು ಕೇಳ್ಬೇಕು. ಮಿಥುನ ರಾಶಿ ಅವರೇ, ನಿಮ್ಮ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ನೀವು ನಿಮ್ಮ ಹಸ್ಬೆಂಡ್ ಮಾತು ಕೇಳಿ, ಇಲ್ಲ ನಿಮ್ ವೈಫ್ ಮಾತು ಕೇಳಿ. ಯಾಕಂದ್ರೆ ಬುಧ ಬಂದ್ಬಿಟ್ಟು ನೀವು ಮಿಥುನ ರಾಶಿಯವರು ನೀವು ತುಂಬಾ ಇಂಟೆಲಿಜೆಂಟ್, ಆಯ್ತಾ? ನೀವು ತುಂಬಾ ಇಂಟೆಲಿಜೆಂಟ್. ನಿಮ್ಮ ರಾಶಿ ಅಧಿಪತಿ ಬುಧ, ನೀವು ತುಂಬಾ ಇಂಟೆಲಿಜೆಂಟ್. ನೀವೆಲ್ಲರಿಗಿಂತ ಇಂಟೆಲಿಜೆಂಟ್, ನೀವೇ ಟಾಪ್. ಬಟ್ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ತುಂಬಾ ಇಂಟೆಲಿಜೆಂಟ್ ಆಗ್ದೇನು ಯಾವುದೇ ಕೆಲಸನು 100% ನೀವು ಫುಲ್ಫಿಲ್ ಮಾಡೋದಿಲ್ಲ. ಒಂದು 90% ನೀವು ರೀಚ್ ಆಗೋ ಪಾಟ್ಗೆ ನನಗೆ ಈ ಕೆಲಸ ಇಷ್ಟ ಇಲ್ಲ ಅಂತ ನೀವು ಮತ್ತೆ ವಾಪಸ್ ಬಂದ್ಬಿಡ್ತೀವಿ. ನಿಮ್ದೊಂಥರ 50-50 ಇದ್ದಂಗೆ. ಸೊ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದೆನೋ, ನಿಮ್ಮ ವೈಫ್ ಬಂದು ಗುರು ಗ್ರಹ. ಗುರು ಬಂದ್ಬಿಟ್ಟು ಎಕ್ಸ್ಟ್ರೀಮ್ ಟ್ಯಾಲೆಂಟ್. ಅವನು ಟೀಚರ್ ಹೇಳ್ದಂಗೆ ನೀವೊಂಥರ ಸ್ಟೂಡೆಂಟು. ಮಿಥುನ ರಾಶಿ ನೀವು ಸ್ಟೂಡೆಂಟು. ನೀವು ಫಸ್ಟ್ ರ್ಯಾಂಕ್ ತೆಗಿತೀರಾ, ಸೆಕೆಂಡ್ ರ್ಯಾಂಕ್ ತೆಗಿತೀರಾ, ಟಾಪ್ ರ್ಯಾಂಕ್. ನೀವು ಬಂದು ಮಿಥುನ ರಾಶಿ, ನೀವು ಸ್ಟೂಡೆಂಟು. ನಿಮ್ಗೆ ಬರೋ ಹಸ್ಬೆಂಡ್ ಬಂದ್ಬಿಟ್ಟು ಗುರು ಗ್ರಹ. ಗುರು ಬಂದ್ಬಿಟ್ಟು ಅವರು ಟೀಚರು, ಪ್ರೊಫೆಸರು, ಲಾಯರು. ಸೊ ನೀವು ಮಿಥುನ ರಾಶಿಯವರು ನಿಮ್ಮ ಹಸ್ಬೆಂಡ್ ಮಾತು, ನಿಮ್ಮ ಹೆಂಡತಿ ಮಾತು ನೀವು ಕೇಳ್ಕೊಂಡು, ಒಂಥರ ಸ್ಕೂಲಲ್ಲಿ ಒಂದು ಟೀಚರು, ಒಂದು ಸ್ಟೂಡೆಂಟ್ ಯಾವ ತರ ಇರುತ್ತೆ ಆ ರಿಲೇಶನ್ಶಿಪ್, ಆ ತರ ಅಷ್ಟೊಂದು ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ನಾರ್ಮಲ್ ಆಗಿ ಟೀಚರ್ಗೂ ಸ್ಟೂಡೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಒಂದೊಂದು ಸರಿ ನಿಮ್ಮ ಹಸ್ಬೆಂಡ್ ಮಾತು, ನಿಮ್ಮ ಹೆಂಡತಿ ಮಾತು ಕೇಳ್ಕೊಂಡು, ಅಂದ್ರೆ ನಾನು ಯಾವ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಬಂದ್ಬಿಟ್ಟು ಕುರಿ ತರ ಹೂ ಅಂತ ಆ ತರ ಹೇಳ್ತಿಲ್ಲ. ಬಟ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅವ್ರು ಹೇಳಿದ ಮಾತಿಗೆ ಸರಿ ಆಯ್ತು ಮಾಡೋಣ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ನಿಮ್ಮ ಹಸ್ಬೆಂಡು ಗುರುಗ್ರಹ,
ಸ್ವಲ್ಪ ಕಾಂಪ್ರಮೈಸ್ ಆಗಿ ನಿಮ್ ಮೇಲೆ ಪ್ರೀತಿ ತೋರಿಸ್ತಾರೆ. ಸೊ ನಿಮ್ ಹಸ್ಬೆಂಡ್ಗೆ ನಿಮ್ ವೈಫಿಗೆ ಆಲ್ಮೋಸ್ಟ್ ಗೋಲ್ಡ್ ಇಷ್ಟ ಆಗುತ್ತೆ. ಅವ್ರನ್ನ ಒಂಥರ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಇಷ್ಟ. ಯಾಕಂದ್ರೆ ಟೀಚರ್ಗೆ ಯಾವಾಗ್ಲೂ ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮ್ಗೆ ಬರೋ ಹಸ್ಬೆಂಡ್ ವೈಫು, ಒಂದು ನಾನು ಸ್ವಲ್ಪ ಚೆನ್ನಾಗಿ ಲಕ್ಸುರಿ ಆಗಿರ್ಬೇಕು, ಮೇಯ್ನು ನನಗೆ ರೆಸ್ಪೆಕ್ಟ್ ಜಾಸ್ತಿ ಇರಬೇಕು, ನನ್ನ ಮಾತು ಕೇಳ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಹಸ್ಬೆಂಡ್ ವೈಫ್ ಮಾತು ನೀವು ಕೇಳಿ ಅವ್ರಿಗೆ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ ಅವ್ರು ನೀವು ಲವ್ ಮಾಡ್ಬಿಟ್ಟೆ ಲೈಫ್ ಲಾಂಗ್ ನಿಮ್ಮ ಮದುವೆ ಲೈಫು, ನಿಮ್ಮ ಮ್ಯಾರೇಜ್ ಲೈಫು ಮಿಥುನ ರಾಶಿಯವರು ಸೂಪರ್ ಆಗಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಇದು ಮಿಥುನ ರಾಶಿ ಫ್ಯಾಮಿಲಿ ಈ ಟಾಪಿಕ್. ನಾನು ಇಷ್ಟೊತ್ತಿಗೆ ಬಂದ್ಬಿಟ್ಟು ಇದು ಒಂದು 70% ಎಲ್ಲಾ ಮಿಥುನ ರಾಶಿಯವರ ಲೈಫ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಸೊ ಈ ವಿಡಿಯೋ ಇವತ್ತು ಬುಧವಾರ ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಆಫೀಸ್ ಬಂದು ಲೀವ್ ಇರುತ್ತೆ. ಈ ಮಂತ್ 1 ವೀಕ್ ಇಲ್ಲ 10 days, ಆಲ್ಮೋಸ್ಟ್ 1 ವೀಕ್, ಈ ಜೂನ್ ತಿಂಗಳು ಲಾಸ್ಟ್ 1 ವೀಕ್ ಬಂದು ಲೀವ್ ಇರುತ್ತೆ. ಸೊ ನಾನು ಸ್ವಲ್ಪ ಗ್ಯಾಪ್ ತಕೊಂತ ಇದ್ದೀನಿ. ಸೊ ನನಗೆ ಸಮ್ ಫ್ಯಾಮಿಲಿ ಫಂಕ್ಷನ್ ಐತೆ, ಸಮ್ ಪಿಲಿಗ್ರಿಮೇಜ್, ಟೆಂಪಲ್ ಟ್ರಾವೆಲ್ ಮಾಡೋದು ಇವೆಲ್ಲ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ 1 ವೀಕ್ ಇಲ್ಲ 10 days ಗ್ಯಾಪ್ ತಕೊಂತ ಇದ್ದೀನಿ. ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೇನಾದ್ರೂ ನನ್ನ ಹತ್ರ ಭವಿಷ್ಯ ತಿಳ್ಕೊಬೇಕು, ನಿಮ್ ಜಾತಕ ತೋರಿಸ್ಬೇಕಂತ ಅನ್ಕೊಂಡೆ, ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಬಹುದು. ಮತ್ತೆ ನಾನು ಒಂದು ಯಂತ್ರ ತಾಯಿತ ಕೊಡ್ತಾ ಇದ್ದೀನಿ. ಇದೇನ್ಗೆ ಯೂಸ್ ಆಗುತ್ತಂದ್ರೆ, ನಾನು ಅನ್ಕೊಂಡಿದ್ ಕೆಲಸ ಇನ್ನೂ ಆಗ್ತಿಲ್ಲ, ಇನ್ನೂ ಮದುವೆ ಸೆಟ್ ಆಗ್ತಿಲ್ಲ, ಇನ್ನೂ ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ, ಪ್ರಮೋಷನ್ ಸಿಗ್ತಿಲ್ಲ, ಕೋರ್ಟ್ ಕೇಸ್ ಇನ್ನೂ ಕ್ಲಿಯರ್ ಆಗ್ತಿಲ್ಲ, ಈ ತರ ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯೋ, ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಸೊ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 150 ವನಮೂಲಿಕೆಯಿಂದ ತಯಾರಾಗಿರೋ ಪೌಡರ್ ಮುಖಾಂತರ ಯಂತ್ರ ತಾಯಿತ್ತು ಅಂತ ನಿಮಗೆ ತುಂಬಾ ಜನ ಗೊತ್ತಿರುತ್ತೆ. ಸೊ ಅದು ನಿಮ್ಮ ಕೊರಳಿಗೆ ಹಾಕೊಬಹುದು, ಲೇಡೀಸ್ ಆಗದೆ ಇಲ್ಲಾಂದ್ರೆ ಜೆಂಟ್ಸ್ ಆಗದೆ ನಿಮ್ಮ ಸೊಂಟ ದಾರಿಕೆ ಕಟ್ಕೊಬಹುದು. ಆ ಯಂತ್ರ ತಾಯಿತ್ತು ಕೊಡ್ತಾ ಇದೀನಿ, ನಿಮಗೆ ಬೇಕಂದ್ರೆ ಅದು ಕೂಡ ಬುಕ್ ಮಾಡ್ಕೊಬಹುದು. ಅದ್ರ ರೇಟ್ ಬಂದು 1299 ರೂಪಾಯಿ, 1299 1299 rupees. ಇದು ಬಂದು ನಿಮ್ಗೆ ಏನ್ ಪರ್ಪಸ್ ಮೇಲೆ ಬೇಕಂತ ಕೇಳಿದೆ, ನಾನು ಅದು ಯಂತ್ರ ತಾಯಿತು ರೆಡಿ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಇಲ್ಲ DTDC ಒಂದು ಸ್ಪೀಡ್ ಪೋಸ್ಟ್ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀನಿ. ನೀವು ಯಾವ ಅಡ್ರೆಸ್ ಕೊಡ್ತೀರೋ ಪಿನ್ ಕೋಡ್ ಆ ಅಡ್ರೆಸ್ಗೆ ಬಂದ್ ಸೇರುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದೆ ಮಿಸ್ ಮಾಡ್ದಿರಾ ಓಂ ಗಣೇಶ ತ್ರಿಬಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.